ಪಿಂಟೋ, ಓ ಪಿಂಟೋ. ಏನೋ ಮಿಂಟು, ಒಂದು ಕತೆ ಹೇಳ ಪಿಂಟೋ. ಕತೆನಾ? ಯಾಕೆ? ಮೊಬೈಲ್ ನೋಡಿ ನೋಡಿ ಸಾಕಾಯ್ತಾ? ಹೌದಾ ಮಿಂಟು, ಒಂದು ಒಳ್ಳೆ ಕತೆ ಹೇಳ ನೋಡೋಣ. ಸರಿ, ಯಾವ ಕತೆ ಹೇಳಿ? ಯಾರಿನ ಕತೆ ಹೇಳಿ? ಅದೇ ಮಂತ್ರಿ ಕತೆ, ರಾಜನ ಕತೆ ಹೇಳಿದ್ಯಲ್ಲ ಅವತ್ತು, ಅದನ್ನೇ ಹೇಳು. ಸರಿ. ಒಂದೂರಿನಲ್ಲಿ ಒಬ್ಬ ದೊಡ್ಡನಾದ ರಾಜನಿದ್ದ. ಆತನ ಆಸ್ಥಾನದಲ್ಲಿ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ದ. ಪ್ರಜೆಗಳ ಸುರಕ್ಷತೆ, ಸುಖ ದುಃಖಗಳಿಗೆ ಸ್ಪಂದಿಸ್ತಾ ಇದ್ದ. ರಾಜ ದಡ್ಡನಾದ್ರೂ ತನ್ನ ದರ್ಪವನ್ನ ತೋರಿಸ್ತಾ ಇದ್ದ. ಆಮೇಲೆ ಹಾಗೆ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ನಿಂತರ. ಏನೇನು ನಂತರನಾ? ಅಲ್ಲಲ್ಲ, ಮಾತಿಗಂದೆ. ಮಂತ್ರಿಯಾದ್ರೂ ಬಹಳ ಒಳ್ಳೆಯವನು. ರಾಜ ಹಾಗೂ ಆಸ್ಥಾನಕ್ಕೆ ಬಹಳ ನಿಷ್ಠೆಯಿಂದ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದ. ಇಡೀ ರಾಜ್ಯದಲ್ಲಿ ರಾಜನಿಗಿಂತ ಮಂತ್ರಿಯ ಹಿರಿಮೆಯ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು. ಇದನ್ನೆಲ್ಲ ಕಂಡು ಕೇಳಿದಂತ ರಾಜನಿಗೆ ಮಂತ್ರಿ ಬಗ್ಗೆ ಅಸೂಯೆ ಉಂಟಾಯಿತು. ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಎಂದಿನಂತೆ ಒಂದಿನ ರಾಜ ಮಂತ್ರಿಯನ್ನ ಕರೆದು ಅರಣ್ಯಕ್ಕೆ ಬೇಟೆಗೆ ಹೋಗ್ಲಿಕ್ಕೆ ಸಿದ್ಧರಾಗಿ ಅಂತ ತಿಳಿಸಿದ. ಆಗ ಮಂತ್ರಿ ಸೈನ್ಯವನ್ನ ಸಿದ್ಧಗೊಳಿಸಲಿಕ್ಕೆ ಹೇಳಿದಾಗ ದರ್ಪದಿಂದ ರಾಜ, ಸೈನಿಕರೇಕೆ, ನೀವು ಬನ್ನಿ ಸಾಕು ಅಷ್ಟೇ ಅಂತ ಹೇಳ್ದ. ಸರಿ, ಮಂತ್ರಿ ಸಿದ್ಧರಾದ. ರಾಜ ಮಂತ್ರಿಯ ಬಳಿ, ನೀವು ಬುದ್ಧಿವಂತರಂತ ಇಡೀ ರಾಜ್ಯಕ್ಕೆ ಹೆಸರುವಾಸಿ ಅಲ್ವೇ, ಹಾಗಾಗಿ ಸೈನಿಕರೆಲ್ಲ ಬೇಡ ಅಂತ ಹೇಳಿದೆ ಅಂದ. ಬನ್ನಿ, ನನ್ನ ಜೊತೆ ನೀವೊಬ್ಬರೇ ಸಾಕು ಅಂದ. ಮಂತ್ರಿ ರಾಜನ ಆಜ್ಞೆಯಂತೆ ಹಾಗೇ ಆಗ್ಲಿ ಪ್ರಭು ಅಂದ. ಆಮೇಲೆ ಇಬ್ರು ಬೇಟೆಗೆ ಹೊರಟರು. ಅರಣ್ಯದಲ್ಲಿ ಪ್ರಯಾಣ ಬೆಳೆಸಿದ ಇಬ್ಬರಿಗೂ ಸ್ವಲ್ಪ ಕಾಲ ಕಳೆದಂತೆ ದಣಿವಾಯಿತು. ದಣಿವಾರಿಸಿಕೊಳ್ಳಿಕ್ಕೆ ಇಬ್ಬರು ಒಂದು ಮರದ ಬಳಿಯಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಂಡ್ರು. ರಾಜ ನಿದ್ರೆಗೆ ಜಾರ್ದ. ಮಂತ್ರಿ ನೀರನ್ನ ಅರಸಿ ಸ್ವಲ್ಪ ದೂರ ಕ್ರಮಿಸಿದ. ಅಷ್ಟರಲ್ಲಿ ರಾಜನಿದ್ದ ಮರದ ಬಳಿಗೆ ಒಂದು ಕರಡಿ ಹಾಗೆ ಸಿಂಹ ಧಾವಿಸ್ತು. ಅಯ್ಯೋ, ಆಮೇಲೇನಾಯ್ತು? ಸಿಂಹ ನರಮನುಷ್ಯನ ವಾಸನೆಯಿಂದ ಹಿಗ್ಗಿತು. ರಾಜನನ್ನ ನೋಡಿ ಆನಂದದಿಂದ ಸಿಂಹ, ಇಂದು ಎನಗೆ ಭೂರಿ ಭೋಜನ ದೊರಕಿದೆ ಅಂತ ಕುಣಿದಾಡ್ತು. ಕರಡಿಗೂ ಅದರಲ್ಲಿ ಪಾಲು ಕೊಡೋದಾಗಿ ತಿಳಿಸ್ತು. ಅಯ್ಯಯ್ಯೋ, ರಾಜನ ಕತೆ ಗೋವಿಂದ! ಈ ಮಾತುಗಳಿಂದ ಎಚ್ಚೆತ್ತ ರಾಜ ಮಂತ್ರಿಗಾಗಿ ಹುಡುಕಾಡ್ದ. ಸುತ್ತಮುತ್ತ ಮಂತ್ರಿ ಇಲ್ಲದನ್ನ ಕಂಡು ಭಯದಿಂದ ಕೂಗ್ದ. ಆಮೇಲೆ ಅನಂತರ ಬೇರೇನು ಮಾಡಲಿಕ್ಕೆ ತಿಳಿದೆ ದರ್ಪದಿಂದ ಸಿಂಹವನ್ನ ಕುರಿತು, ಎಲ್ಲವೋ ಸಿಂಹವೇ, ನಾನು ಈ ರಾಜ್ಯಕ್ಕೆ ಮಹಾರಾಜ. ನೀನು ನನ್ನನ್ನ ಕೊಲ್ಲುವಂತಿಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ದಡ್ಡತನದಿಂದ ಒಣಜಂಬದಿಂದ ಬೊಬ್ಬೆ ಹಾಕ್ತ. ಸಿಂಹ ಕೋಪಗೊಂಡು, ಎಲೆ ಅರಸನೇ, ನೀನು ನಿನ್ನ ರಾಜ್ಯಕ್ಕೆ ಅರಸನಾದರೆ ಈ ಅರಣ್ಯಕ್ಕೆ ಅರಸ ನಾನು. ನಿನ್ನ ಪ್ರತಾಪ ನನ್ನ ಮುಂದೆ ತೋರಿಸಬೇಡ ಅಂತ ರಾಜನನ್ನ ಕೊಲ್ಲಿಕ್ಕೆ ಸಿಂಹ ಮೇಲೆ ಎಗರಲಿಕ್ಕೆ ಬಂತು. ಅಯ್ಯೋ, ಹಾಗಿದ್ರೆ ರಾಜ ಸತ್ತೇ ಹೋಗಿರ್ಬೇಕು ಅಲ್ವಾ? ಕೇಳೋ ಪಿಂಟು. ಅಷ್ಟರಲ್ಲಿ ಅತ್ತ ನೀರನ್ನ ಅರಸಿ ಹೋಗಿದ್ದ ಮಂತ್ರಿ ಬಂದು ಅಲ್ಲಿ ನಡೆದಿದ್ದಂಥ ದಾರುಣವನ್ನ ಕಂಡ. ತಾವು ತಂದಿದ್ದಂಥ ಬಿಲ್ಲು, ಬಾಣ ಮೊದಲಾದ ಆಯುಧಗಳನ್ನ ಅದೇ ಮರದ ಬುಡದಲ್ಲಿ ಇಟ್ಟು ಹೋಗಿದ್ದ. ಆತನಿಗೆ ಏನ್ ಮಾಡಬೇಕು ಅಂತ ಒಂದು ಕ್ಷಣ ಗೊತ್ತಾಗ್ಲಿಲ್ಲ. ಕ್ಷಣಾರ್ಧದಲ್ಲಿ ಒಂದು ಉಪಾಯವನ್ನ ಮಾಡ್ದ. ಇದರಿಂದ ಹೇಗಾದ್ರೂ ಮಾಡಿ ರಾಜನನ್ನ ಕಾಪಾಡಬೇಕು, ಜೊತೆಗೆ ತಾನೂ ತಪ್ಪಿಸ್ಕೊಳ್ಬೇಕು ಅಂತ ನಿರ್ಧರಿಸಿದ. ತಕ್ಷಣ ಸಿಂಹವನ್ನ ಕುರಿತು, ಓ ಸಿಂಹರಾಜ, ಇದೋ ನನ್ನ ಶರಣು, ಈ ಕಾಡಿನ ಒಡೆಯ ನೀನು. ನಿನಗೆ ನಾವಿಬ್ಬರು ಸಂತೋಷದಿಂದ ನಮ್ಮನ್ನ ಅಪ್ಪಿಸ್ಕೊಳ್ತೇವೆ.
ಆದರೆ ನಾನು ನೀರು ತರುವ ದಾರಿಯಲ್ಲಿ ನಮ್ಮ ಸೈನಿಕರು ದಣಿವೆಯಿಂದ ನಿದ್ರಿಸುತ್ತಿದ್ದಾರೆ. ಅವರನ್ನೆಲ್ಲ ನೀನು ಕೊಂದರೆ ನಿನಗೆ ಹಾಗೂ ನಿನ್ನ ಪರಿವಾರದವರಿಗೆ ಬಹಳ ದಿನಗಳವರೆಗೆ ಆಹಾರದ ಕೊರತೆ ಇಲ್ಲ. ಮೊದಲು ಅವರನ್ನು ಮುಗಿಸು. ಅವರು ಎಚ್ಚರಗೊಂಡರೆ ತಮ್ಮಲ್ಲಿರುವ ಆಯುಧಗಳಿಂದ ನಿನ್ನ ಮೇಲೆ ಪ್ರಹಾರ ಮಾಡಬಹುದು. ಬೇಗ ನಡೆ ಅಂದ. ಸಿಂಹ ರಾಜನನ್ನ ಬಿಟ್ಟು ಅತ್ತ ಕಡೆ ಹೆಜ್ಜೆ ಹಾಕ್ತು. ಹಾಗೆಯೇ ಮರದ ಕಡೆಗೆ ನಡೆದು ಬಂದು ಕರಡಿಯನ್ನು ಉದ್ದೇಶಿಸಿ, ಓ ಕರಡಿಯೇ, ನೀನದೆಷ್ಟು ಚೆನ್ನಾಗಿರುವೆ. ನಿನಗೆ ಜೇನೆಂದರೆ ಅದೆಷ್ಟು ಪ್ರೀತಿ. ನಾನು ಒಂದು ಜೇನು ಗೂಡನ್ನು ಆ ಮರದ ಬಳಿಗೆ ನಿನಗಾಗಿ ತೆಗೆದಿಸಿದ್ದೇನೆ. ಬಾ, ನಿನಗೆ ಜೇನನ್ನು ಕೊಡ್ತೇನೆ ಅಂತ ಹೇಳ್ತಾ ಮರದ ಬುಡದಲ್ಲಿದ್ದಂಥ ಆಯುಧವನ್ನು ತೆಗೆದುಕೊಂಡು ಆ ಕರಡಿಯನ್ನು ಕೊಂದುಬಿಟ್ಟ. ರಾಜನೊಂದಿಗೆ ರಾಜ್ಯಕ್ಕೆ ಮರಳಿದ. ರಾಜ ತನ್ನ ಮಂತ್ರಿಯ ಚಾಣಾಕ್ಷತನಕ್ಕೆ ಬೆರಗಾದ. ತನ್ನ ತಪ್ಪನ್ನು ಅರ್ಥಕೊಂಡ. ಇದರಿಂದ ಏನರ್ಥ ಆಯ್ತು ನಿನ್ಗೆ? ಅಯ್ಯೋ, ಇಷ್ಟು ಗೊತ್ತಿಲ್ವಾ? ಉಪಾಯದಿಂದ ಅಪಾಯವನ್ನು ಗೆಲ್ಬಹುದು. ಕತೆ ಸೂಪರ್ ಆಗಿತ್ತು. ಮತ್ತೆ ಇನ್ನೊಂದು ಕತೆಗೆ ಸ್ವಲ್ಪ ದಿನ ಕಾಯಿ, ಆಮೇಲೆ ಮತ್ತೆ ಹೇಳ್ತೀನಿ. ಕತೆ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್